ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನನ್ನಿಂದ ಇದು ಕದನ ವಿರಾಮ ಆಗಿದೆ. ನಾನೇನು ಹೇಳ್ತಾ ಇದ್ದೀನಿ, ಇಂಡಿಯಾ ಪಾಕಿಸ್ತಾನ ಅವರಿಗೆ, ನೀವು ಯುದ್ಧ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ನೀವು ವ್ಯಾಪಾರ ಮಾಡಿ, ವ್ಯಾಪಾರ ನಾನು ನಿಮ್ಗೆ ಕೊಡ್ತೀನಿ. ಇದು ಬೆದರಿಕೆನೋ ಅಥವಾ ಆಮೇಶನೋ ಗೊತ್ತಾಗಬೇಕಲ್ಲ. ಆಮೇಲೆ ಕಾಶ್ಮೀರ್ ಅಂತ ಇಶ್ಯೂ ಇರ್ಬೋದು ಅಥವಾ ಇಂಡಿಯಾ ಪಾಕಿಸ್ತಾನ್ ಇಶ್ಯೂ ಇರ್ಬೋದು, ಯಾವಾಗಲೂ ಕೂಡ ಬೈಲ್ಯಾಟ್ರಲ್ ಇಶ್ಯೂ ಇತ್ತು. ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರನೂ ಇಟ್ಸ್ ಅ ಬೈಲ್ಯಾಟ್ರಲ್ ಇಶ್ಯೂ. ಇದು ಇಂಟರ್ನ್ಯಾಷನಲ್ ಇಶ್ಯೂ ಯಾಕೆ ಆಗ್ತಾ ಇದೆ? ಆಮೇಲೆ 8ನೇ ಸರಿ ಇವರೆಲ್ಲರೂ ಬೇರೆ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರದ ಅಧ್ಯಕ್ಷರು ಹೇಳಬೇಕಾದಾಗ ನಮ್ಮವ್ರು ಯಾಕೆ ಸುಮ್ಮನಿದ್ದಾರೆ? ಮಿಕ್ಕಿದಕ್ಕೆಲ್ಲ ಮಾತಾಡ್ತಾರೆ. ನಮ್ಗಿರೋದು ಆಕ್ಷೇಪ ಅದು. ಇಲ್ಲಿದ್ರೆ ಹೇಳ್ಬಿಡಿ, ಇಲ್ಲಪ್ಪ ನಮ್ಮ ಫಾರಿನ್ ಪಾಲಿಸಿಯನ್ನ ನಾವು ಔಟ್ಸೋರ್ಸ್ ಮಾಡಿದ್ದೇವೆ, ಇವಾಗ ಕಾಶ್ಮೀರ ಇಂಟರ್ನ್ಯಾಷನಲ್ ಇಶ್ಯೂ, ನಾವೇನಿದ್ರು ಕೂಡ ಅಮೇರಿಕ ಮುಂದೆ ಮಂಡಿ ಉರ್ತೀವಿ, ಹೇಳ್ಬಿಡಿ. ನಿಂತೇ ಹೋಗುತ್ತಲ್ಲ ಈ ಚರ್ಚೆ. ಚಪ್ಪನ್ ಇಂಚ್ಕ ಸೀನಾ ಅಂತ ಹೇಳೋದು, ಲಾಲಾಂಕ್ ಅಂತ ಹೇಳೋದು, ತಿರಂಗ ಯಾತ್ರೆ ನಡೆಸೋದು, ಮತ್ತೆ ಅಮೇರಿಕ ಹೇಗೆ ಹೇಳ್ತಾ ಇದೆ ಹಾಗೆ ಕೇಳ್ತಾ ಇರೋದು. ಮತ್ತೆ ಹೂ ಇಸ್ ಇನ್ ಚಾರ್ಜ್ ಆಫ್ ಅವರ್ ಫಾರಿನ್ ಪಾಲಿಸಿ? ನಮ್ಮ ರಾಷ್ಟ್ರದ ನೀತಿಗಳು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ರಿ, ನಾವು ಕೇಳ್ತೀವಿ. ಬೇರೆಯವ್ರು ಯಾರು ತೀರ್ಮಾನ ಮಾಡೋಕ್ಕೆ? ಪದೇ ಪದೇ ಟ್ರಂಪ್ ಅವರು ಇದು ಹೇಳ್ತಾ ಇದ್ದಾಗ ಮಾನ್ಯ ಪ್ರಧಾನಮಂತ್ರಿಗಳು ಯಾಕೇನು ಉತ್ತರ ಕೊಡ್ತಾ ಇಲ್ಲ ಇದಕ್ಕೆ? ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು ಅದಕ್ಕೂ ಬರೋದಿಲ್ಲ, ಪಾರ್ಲಿಮೆಂಟ್ ಕನ್ವೀನ್ ಮಾಡಿ ಅಂದ್ರೆ ಅದಕ್ಕೂ ಹೇಳೋದಿಲ್ಲ. ಅರೆ, ಈ ಯುದ್ಧ ಪ್ರಾರಂಭ ಆದಾಗ ಆಲ್ ಪಾರ್ಟಿ ಮೀಟಿಂಗಿಗೆ ಬಂದಿಲ್ಲ ಪ್ರಧಾನಮಂತ್ರಿಗಳು, RSS ಬ್ರೀಫಿಂಗ್ ಕೊಡ್ತಾರೆ. RSS ಗೆ ಇದಕ್ಕೇನ್ರಿ ಸಂಬಂಧ? ಹೂ ಆರ್ ದೇ? ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳ್ಕೊಂಡವರು ಹೋಗಿ ಅಲ್ಲಿಗೆ ಬ್ರೀಫಿಂಗ್ ಕೊಡ್ತಾರಲ್ಲ, ಏನಕ್ಕೆ? ಸಿಂಪಲ್ ಕ್ವೆಶ್ಚನ್ಗಳು ಕೇಳ್ತಾ ಇದ್ದೀವಿ ನಾವು. ನಮ್ಮ ಫಾರಿನ್ ಪಾಲಿಸಿಯನ್ನ ನೀವು ಔಟ್ಸೋರ್ಸ್ ಮಾಡಿದ್ದೀರಾ, ನಂಬರ್ 1. ಸೀಸ್ ಫೈರಿನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ? ಪಾರ್ಲಿಮೆಂಟ್ ಅನ್ನ ಯಾವಾಗ ಕನ್ವೀನ್ ಮಾಡಿ ದೇಶದ ಜನರಿಗೆ ಸತ್ಯ ಹೇಳ್ತೀರಾ? ಪಹಲ್ಗಾಮ್ನಲ್ಲಿ ಆದಂತ ದುರ್ಘಟನೆಗೆ ಜವಾಬ್ದಾರಿ ಆದಂತ ಆ ಭಯೋತ್ಪಾದಕರು ಎಲ್ಲಿದ್ದಾರೆ? 250 ಕಿಲೋಮೀಟರ್ ನಮ್ಮ ಗಡಿನಲ್ಲಿ ಬಂದು ಇಂಥ ಒಂದು ಕೃತ್ಯ ಮಾಡಿ ಅವರು ವಾಪಸ್ ಹೋದ್ರ ಏನು ಇನ್ನೂ 150 ಕಿಲೋಮೀಟರ್ ಒಳಗೆ ಬಂದಿದ್ದಾರ? ಅದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಾ ಇಲ್ಲ. ಇವೆಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ಯಾರು ಹೇಳಿ? ಪ್ರಧಾನಮಂತ್ರಿ ಅವರು. ಅವ್ರು ಬಿಟ್ಟಿನೆಲ್ಲರೂ ಕೊಡ್ತಾ ಇದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ. ನೀವು ನಮ್ಮ ಮಾಧ್ಯಮ ಸ್ನೇಹಿತರು, ನಿಮಗೆ ಮೂಲಗಳು ಎಲ್ಲ ಕಡೆ ಇರ್ತವೆ. ನಿಮ್ಗಾನ ಗೊತ್ತಾ ಕದನ ವಿರಾಮ ಯಾವ ಟರ್ಮ್ಸ್ ಮೇಲೆ ಆಗಿದೆ ಅಂತ? ಓಪನ್ ಆಗಿ ಹೇಳ್ತಾರಲ್ರಿ ಟ್ರಂಪ್ ಅವರು, ನಾವು ಇಲ್ಲಿ ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ. ಆಮೇಲೆ ಇವರು ಹೋಗಿ ಅವ್ರಿಗೆ ಅಪ್ಕೊಂಡಿದ್ದು ಇರಾಬರ ಪ್ರಧಾನಮಂತ್ರಿಗಳಿಗೆಲ್ಲ ಅಪ್ಕೊಂತಾರೆ. ಇವ್ರು ಫ್ರೆಂಡ್ ಅಂತ ಹೇಳ್ಕೊಡ್ತಾರೆ. ಏನು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರಲ್ಲಪ್ಪ, ಹೌಡಿ ಮೋದಿ, ನಮಸ್ತೆ ಟ್ರಂಪ್, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ್. ಇವರೆಲ್ಲ ನನ್ನ ಒಳ್ಳೆ ಸ್ನೇಹಿತರು ಅಂತ ಹೇಳ್ತಾರೆ. ಒಳ್ಳೆ ಸ್ನೇಹಿತರು ಯಾರನ್ನ ಹಿಂಗ್ ಚೂರಿ ಹಾಕ್ತಾರೇನ್ರಿ? ನಿಮ್ಮನೆಗೆ ಬಂದು ನಿಮ್ಗೆ ದ್ರೋಹ ಮಾಡ್ತಾ ಇದಾರಲ್ಲ, ಏನ್ ಸ್ಟ್ಯಾಂಡ್ ಈಗ ಹೇಳ್ತಾ ಇದಾರಲ್ಲ. ಬಹಳ ಕಷ್ಟಪಟ್ಟು ನಾನು ಹಿಂದೆ ಮೊದಲನೇ ಬಾರಿ ಮಂತ್ರಿ ಆದಾಗ, IT ಸಚಿವನಾದಾಗ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬ್ಯಾಂಗ್ಳೂರಿಗೆ ತಂದಿದ್ದೆ. ತೆಲಂಗಾಣದಾಗ ಹೋಗ್ಬೇಕಾಗಿತ್ತು, ಗುಜರಾತಿಗೆ ಹೋಗ್ಬೇಕಾಗಿತ್ತು, ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿತ್ತು. ಕಷ್ಟಪಟ್ಟು ಅಮೆರಿಕದವರಿಗೆ ಕುಪರ್ಟಿನೋದಲ್ಲಿ ರಾತ್ರಿ 1 ಗಂಟೆಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದು ವಿಧಾನಸೌಧದಿಂದ. ಕಷ್ಟಪಟ್ಟು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತಂದಿದ್ದು, ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಬೆಂಗಳೂರಿಗೆ. ಇವತ್ತು ಮೇಕ್ ಇನ್ ಇಂಡಿಯಾನೇ ಬೇಡ ಅಂತಾರೆ ನಿಮ್ಮ ಫ್ರೆಂಡು. ಅದಕ್ಕೇನಂತೀರಾ? ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ ಪಾರ್ಲಿಮೆಂಟ್ನಲ್ಲಿ. ಆಯ್ತು, ನೀವು ಪಾರ್ಲಿಮೆಂಟು ಫೇಸ್ ಮಾಡಕ್ ರೆಡಿ ಇಲ್ಲ, 11 ವರ್ಷದಲ್ಲಿ ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸು ಮಾಡಕ್ ರೆಡಿ ಇಲ್ಲ. ಇಷ್ಟೇನಾ ನಿಮ್ಮ ಸಾಮರ್ಥ್ಯ? ಇಷ್ಟೇನಾ ನಿಮ್ಮ ಧೈರ್ಯ?